ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಸೊ ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮದುವೆ ಆಗಿದ್ದೀರಾ, ಕನೆಕ್ಷನ್ ಅಲ್ಲಿ ಇದ್ದೀರಾ, ಮಾತುಕತೆಯಲ್ಲಿದ್ದೀರಾ, ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಬಗ್ಗೆ ಅಟ್ ಪ್ರೆಸೆಂಟ್ ಅಟ್ ದಿಸ್ ಮೊಮೆಂಟ್, ಈ ಒಂದು ಕ್ಷಣದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಇದೊಂದು ಲವ್ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಟ್ಯಾರೋ ಗೈಡೆನ್ಸ್ ಸಹ ಇರುತ್ತೆ, ಅದ್ರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಟೈಗರ್ ಐ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಗೈಸ್ ಯಾರೆಲ್ಲ ಲ್ಯಾಪಿಸ್ ಲಜೋಲಿನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಸೊ ನನಗೆ ಇಲ್ಲಿ 4 ಕಾರ್ಡ್ ಸಿಕ್ಕಿದೆ ನಿಮಗೆ. 5 ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಅಂಡ್ 9 ಆಫ್ ಸೋರ್ಡ್ಸ್. ಅದ್ರ ಜೊತೆಗೆ ನೋ ನೀಡ್ ಟು ವರಿ ಅಂತ ಏಂಜಲ್ಸ್ ಗೈಡೆನ್ಸ್ ಸಹ ಬಂದಿದೆ. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ತುಂಬಾನೇ ಆನೆಸ್ಟಿ ಆಗಿದ್ದಾರೆ ಅಂತ ಹೇಳ್ಬೋದು, ತುಂಬಾನೇ ಸೀರಿಯಸ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ. ಅಂಡ್ ನಿಮ್ಮ ಬಗ್ಗೆ ತುಂಬಾನೇ ಈ ಒಂದು ವ್ಯಕ್ತಿಗೆ ಒಳ್ಳೆ ಒಪಿನಿಯನ್ ಇದೆ, ತುಂಬಾನೇ ಪಾಸಿಟಿವ್ ಥಿಂಕಿಂಗ್ ನ ಮಾಡ್ತಾರೆ ಯಾವಾಗ್ಲೂ ಕೂಡ. ಅಂಡ್ ಅಟ್ ದಿಸ್ ಮೊಮೆಂಟ್ ಈ ಒಂದು ಪರ್ಸನ್ನಿನ ಜೀವನದಲ್ಲಿ ಐ ಥಿಂಕ್ ಅವರ ಲೈಫ್ ಅಲ್ಲಿ ಅವರು ಖುಷಿಯಾಗಿಲ್ಲ ಅಂತ ಹೇಳ್ಬೋದು. ಸೊ ಯಾಕೆಂತಂದ್ರೆ ಅವ್ರಿಗೆ ತುಂಬಾನೇ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು, ಅಥವಾ ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು. ಅವ್ರು ಅನ್ಕೊಂಡಿದ್ದಾಗೆ ಅವರ ಲೈಫ್ ನ ಲೀಡ್ ಮಾಡಕ್ ಆಗ್ತಾ ಇಲ್ಲ. ಸೊ ತುಂಬಾ ಸಾಲಗಳನ್ನ ಮಾಡ್ಕೊಂಡಿರ್ಬೋದು, ಲೋನ್ಗಳನ್ನ ತಗೊಂಡಿರ್ಬೋದು, ಅಥವಾ ಫ್ಯಾಮಿಲಿ ಇಶ್ಯೂಸ್ ಇದೆ. ಅವ್ರ ಫ್ಯಾಮಿಲಿನಲ್ಲಿ ಇವರೇ ದೊಡ್ಡ ಮಗ ಇರ್ಬೋದು, ಮಗಳು ಇರ್ಬೋದು. ಸೊ ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇವರ ಮೇಲೇನೆ ಬಿದ್ದಿರಬಹುದು. ಸೊ ತುಂಬಾನೇ ಎಲ್ಲಾ ಕಡೆಯಿಂದನೂ ಸ್ಟಕ್ ಎನರ್ಜಿಯಲ್ಲಿ ಇದೆ ಅಂತ ಹೇಳ್ಬೋದು. ಬಟ್ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ಖುಷಿಯಾಗಿದ್ದಾರೆ ಅಂಡ್ ಅವರ ಲೈಫ್ ಅಲ್ಲಿ ಖುಷಿಯಾಗಿಲ್ಲ. ಬಟ್ ನಿಮ್ಮ ಜೊತೆಗೆ ನಿಮಗೆ ಯಾವ ಟೈಮ್ ಅಲ್ಲಿ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂಡ್ ನಿಮಗೆ ಏನ್ ಟೈಮ್ ಕೊಡಬೇಕು ಅದನ್ನ ಅಚ್ಚುಕಟ್ಟಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ಅದನ್ನ ಚೆನ್ನಾಗಿ ನಿಭಾಯಿಸ್ತಾರೆ ನಿಮ್ಮ ಜೊತೆಗೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಅವರ ಲೈಫ್ ಪ್ರಾಬ್ಲಮ್ಸ್ ನ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮಿಕ್ಸ್ ಮಾಡ್ತಾ ಇದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಫ್ಯಾಮಿಲಿನಲ್ಲಿ ಅಥವಾ ಕರಿಯರ್ ಅಲ್ಲಿ, ಫಿನಾನ್ಷಿಯಲಿ ಎಲ್ಲಾ ಕಡೆಯಿಂದನೂ ಹೊಡೆತ ಬಿದ್ದಿರೋದ್ರಿಂದ ಅಥವಾ ಹೊಡೆತ ಬೀಳ್ತಾ ಇರೋದ್ರಿಂದ ನಿಮ್ಗೆ ಟೈಮ್ ಕೊಡೋದು ಕಡಿಮೆ ಮಾಡಿರ್ಬೋದು, ಅಥವಾ ನಿಮ್ಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಕಡಿಮೆ ಮಾಡಿರ್ಬೋದು. ನಿಮ್ಗೆ ಅನಿಸ್ತಾ ಇರ್ಬೋದು ನನ್ನ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಏನ್ ಟೈಮ್ ಕೊಡಬೇಕು, ನಿಮ್ಮ ಜೊತೆಗೆ ಎಷ್ಟು ಮಾತಾಡಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಮೊದ್ಲಿನ ತರ ನಿಮ್ಮ ಜೊತೆಗೆ ಹೇಗಿದ್ರು ಅದೇ ರೀತಿ ಇರ್ತಾರೆ ಅಂತ ಹೇಳ್ತೀನಿ. ಸೊ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಪೇಷನ್ಸ್ ಇಂದ ಇರಿ, ಪಾಸಿಟಿವಿಟಿ ಆಗಿ ಇರಿ, ಬಿಲೀವ್ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ನಿಮ್ಮ ವ್ಯಕ್ತಿಗೆ ಅವರ ಮೇಲೆ ತುಂಬಾನೇ ಪ್ರೆಷರ್ ಇದೆ. ಸೊ ಇವಾಗ ಅವರು ಲೈಫ್ ಅಲ್ಲಿ ಇವಾಗ ಪ್ರೆಷರ್ ಇದೆ ಅನ್ನೋ ಮಾತ್ರಕ್ಕೆ ಅವರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅಥವಾ ನಿಮ್ಮಿಂದ ದೂರ ಹೋಗ್ತಾರೆ ಅಂತ ಯೋಚನೆ ಮಾಡ್ಬಿಡಿ. ಐ ಥಿಂಕ್ ಎಲ್ಲೋ ಒಂದು ಕಡೆ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನೀವು ತುಂಬಾನೇ ನೆಗೆಟಿವಿಟಿ ಆಗಿ ಯೋಚನೆ ಮಾಡ್ತಾ ಇರ್ಬೋದು. ಸೊ ನನ್ನ ವ್ಯಕ್ತಿ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಮೊದ್ಲಿನ ತರ ಅವ್ರ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಸೊ ಅವ್ರು ನನ್ನಿಂದ ದೂರ ಹೋಗ್ತಾ ಇದಾರೆ ಅಂತ ಪ್ರತಿ ಸತಿ ಅವ್ರಿಗೆ ಬೆನ್ನಿಗೆ ಬಿಡದೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ಗಿವ್ ದೆಮ್ ಟೈಮ್ ಅಂತ ಹೇಳ್ತೀನಿ. ಸ್ವಲ್ಪ ಪೇಷನ್ಸ್ ಇಂದ ಇರಿ. ಸ್ವಲ್ಪ ಅವರ ಲೈಫಲ್ಲೂ ಕೂಡ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಹ್ಯೂಜ್ ಬರ್ಡನ್ ಅಂತ ಹೇಳ್ಬೋದು. ಬಟ್ ನಿಮ್ಮ ಜೊತೆಗೆ ಆನೆಸ್ಟಿ ಆಗಿದ್ದಾರೆ, ನಿಮ್ಮ ಜೊತೆಗೆ ಸೀರಿಯಸ್ ಆಗಿದ್ದಾರೆ, ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾನೇ ಅವರು ನಿಮ್ಮ ಲೈಫ್ ಅಲ್ಲಿ ನಿಮ್ಮನ್ನ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ದಿಸ್ ಪರ್ಸನ್ ಕ್ಯಾನ್ ನಾಟ್ ಲಿವ್ ವಿತೌಟ್ ಯು ಅಂತ ನಾನು ಹೇಳ್ಬೋದು. ನಿಮ್ಮನ್ನ ತುಂಬಾನೇ ನಂಬ್ತಾರೆ, ನಂಬಿದ್ದಾರೆ ಕೂಡ ಅಂತ ಹೇಳ್ಬೋದು. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ತುಂಬಾ ಎಮೋಷನಲ್ ಪರ್ಸನ್, ತುಂಬಾನೇ ಕೇರ್ ಮಾಡ್ತಾರೆ, ತುಂಬಾನೇ ನಿಮ್ ಜೊತೆಗೆ ಲೈಫ್ ನ ತುಂಬಾ ಚೆನ್ನಾಗಿ ಲೀಡ್ ಮಾಡಬೇಕು, ಹ್ಯಾಪಿಯಾಗಿರ್ಬೇಕು, ಎಲ್ಲಾನು ಕೂಡ ಅವ್ರಿಗೆ ಡ್ರೀಮ್ಸ್ ಇದೆ. ಸೊ 9 ಆಫ್ ಸೋರ್ಸ್ ಇರೋದ್ರಿಂದ ತುಂಬಾನೇ ಒತ್ತಡದಲ್ಲಿದ್ದಾರೆ. ಅಂಡ್ ಡೋಂಟ್ ವರಿ,
ಸೊ ವರಿ ಮಾಡ್ಕೊಳಕ್ ಹೋಗ್ಬಿಡಿ, ಎಲ್ಲಾನು ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ. ಯಾಕಂತಂದ್ರೆ 9 ಆಫ್ ಸೋರ್ಟ್ಸ್ ಇದೆ, ಅವರಿಗೆ ಸ್ಲೀಪ್ಲೆಸ್ ನೈಟ್ ಬರ್ತಾ ಇದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ತುಂಬಾನೇ ಯೋಚನೆ ಮಾಡ್ತಾ ಇದಾರೆ ಅವರ ಲೈಫ್ ಬಗ್ಗೆ. ಸೊ ನನ್ನ ಲೈಫ್ ಹಿಂಗೆ ಆದ್ರೆ ಮುಳುಗೋಗ್ಬಿಡತ್ತೆ, ನನ್ನ ನಂಬಿರುವಂತ ವ್ಯಕ್ತಿಗಳು ನನ್ನಿಂದ ಏನು ಪಡ್ಕೊಳಕ್ ಆಗೋದಿಲ್ಲ, ಇದೆಲ್ಲ ಯೋಚನೆ ಮಾಡ್ತಾರೆ. ತುಂಬಾನೇ ಟೆನ್ಷನ್ ಅಲ್ಲಿ ಇದಾರೆ, ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದಾರೆ. ಸೊ 5 ಆಫ್ ಕಪ್ಸ್ ಇದೆ. ದಿಸ್ ಪರ್ಸನ್ ಇಸ್ ಸೋ ಸ್ಯಾಡ್. ಸೊ ನಿಮ್ಮಿಂದ ಸ್ಯಾಡ್ ಆಗಿದ್ದಾರೆ ಅಂತಲ್ಲ, ಅವರ ಲೈಫ್ ಅಲ್ಲಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಗೈಡೆನ್ಸ್ ಬಂದು ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ. ಸೊ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ. ನೀವೇನಾದ್ರೂ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ, ಥಿಂಕ್ ಮಾಡ್ತಾ ಇದ್ರ, ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ರ ಅಂದ್ರೆ ನಥಿಂಗ್ ಟು ವರಿ. ಸೊ ವರಿನೇ ಮಾಡ್ಕೊಳಕ್ ಹೋಗ್ಬಿಡಿ. ನೀವು ತುಂಬಾ ವರಿ ಮಾಡ್ಕೊಂಡಿದೀರಾ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಏಂಜಲ್ಸ್ ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ. ಸೊ ವರಿ ಮಾಡ್ಕೊಳ್ಬೇಡಿ, ಎಲ್ಲಾನು ಸರಿ ಹೋಗುತ್ತೆ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಟೈಗರ್ ಐನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಈ ಒಂದು ಮೊಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ಕಾರ್ಡ್ ಬಂದು 3 ಆಫ್ ಸೋರ್ಟ್ಸ್ ಇದೆ, 8 ಆಫ್ ವ್ಯಾಂಡ್ಸ್ ಇದೆ, ಓಕೆ 10 ಆಫ್ ಸೋರ್ಟ್ಸ್ ಅಂಡ್ ಐ ಹ್ಯಾವ್ ನೈಟ್ ಆಫ್ ಕಪ್ಸ್. ಓಕೆ ಅಂಡ್ ಟ್ರಸ್ಟ್ ಅಂತ ಬರ್ತಾ ಇದೆ. ಓಕೆ ಫೈನ್. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ರೈಟ್ ನಾವು ಎಲ್ಲೋ ಒಂದು ಕಡೆ ಸೆಕೆಂಡ್ ಪೈಲ್ನ ಯಾರು ಚೂಸ್ ಮಾಡಿದಿರಾ, ಡೆಫಿನೆಟ್ಲಿ ಯಾರ್ ಇನ್ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀನಿ. ಸರಿಯಾಗಿ ಮಾತುಕತೆ ಮಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇರ್ಬೋದು, ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಸರಿಯಾಗಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಅವ್ರು ಕೇರ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಸದ್ಯಕ್ಕೆ ಇದೆ, ಏನೆಲ್ಲ ಸಿಚುಯೇಷನ್ ನೀವಿಬ್ರು ಫೇಸ್ ಮಾಡ್ತಾ ಇದ್ರ, ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಅವರ ಮನಸ್ಥಿತಿ ಸರಿಯಾಗಿಲ್ಲ. ಎಲ್ಲೋ ಒಂದ್ ಕಡೆ 3 ಆಫ್ ಸೋರ್ಟ್ಸ್ ಇರೋದ್ರಿಂದ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಈ ಒಂದು ರಿಲೇಶನ್ಶಿಪ್ಗೆ ತುಂಬಾನೇ ಅಪೋಸ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಇಬ್ಬರ ಒಂದು ಏಜ್ ಗ್ಯಾಪ್ ಜಾಸ್ತಿ ಇದೆ. ಸೊ ಲೈಕ್ 10 to 12 ಇಯರ್ಸ್ ದೊಡ್ಡೋರು ಇರ್ಬೋದು ನಿಮ್ಮ ವ್ಯಕ್ತಿ. ಅಂಡ್ ನಿಮ್ಮಿಬ್ರು ಮಧ್ಯ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಕ್ಯಾಸ್ಟಲ್ ಆಗಿರ್ಬೋದು, ರಿಲಿಜಿಯನ್ ಅಲ್ಲಿ ಆಗಿರ್ಬೋದು, ಪದ್ಧತಿಗಳಲ್ಲಾಗಿರ್ಬೋದು, ಟ್ರೆಡಿಷನಲ್ ಆಗಿರ್ಬೋದು, ನಿಮ್ಮಿಬ್ರು ಮಧ್ಯೆ ತುಂಬಾನೇ ವ್ಯತ್ಯಾಸಗಳಿದೆ. ಬಟ್ ನಿಮ್ಮ ವ್ಯಕ್ತಿ ಎಲ್ಲೋ ಒಂದು ಕಡೆ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ. ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಈ ಒಂದು ರಿಲೇಶನ್ಶಿಪ್ಗೆ ಒಪ್ಪಿಗೆ ಕೊಡ್ತಾರೆ. ಅಂಡ್ ಅವರ ಒಂದು ಆಸೆನೆ ಅವರ ಮನೆಯವರ ಆಸೆ ಅಂತ ಅನ್ಕೊಂಡಿದ್ರು. ಬಟ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ. ಹಾರ್ಟ್ ಬ್ರೇಕ್ ಆಗೋದಕ್ಕೆ ಕಾರಣ ಅಂತ ಅಂದ್ರೆ ಅವರ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಪ್ರೀತಿಗೆ ಒಪ್ತಾ ಇಲ್ಲ, ಅಪೋಸ್ ಮಾಡ್ತಾ ಇರ್ಬೋದು. ಇದೆಲ್ಲಾನು ಕೂಡ ಅವರ ಜೀವನದಲ್ಲಿ, ಅವರ ಲೈಫಲ್ಲಿ, ಅವರ ಮನೆಯಲ್ಲಿ ನಡೀತಾ ಇದೆ. ಅದಕ್ಕೆ ಅವರು ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಬ್ಲಾಕ್ ಮಾಡಿದ್ದಾರೆ, ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ. ಅಂಡ್ ನಿಮಗೆ ಏನು ಕೂಡ ವಿಚಾರ ಸರಿಯಾಗಿ ಹೇಳ್ತಾ ಇಲ್ಲ. ವಿತೌಟ್ ಎನಿ ರೀಸನ್ ನಿಮ್ಮ ವ್ಯಕ್ತಿ ನಿಮ್ಮಿಂದ ತುಂಬಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನೀವೇ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಸೊ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ ಅಂತಾನೆ ಅವರು ನಿಮ್ಮನ್ನ ಎಲ್ಲಾ ಕಡೆ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ 10 ಆಫ್ ಸೋರ್ಟ್ಸ್ ಇದೆ. ಸೊ ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ, ಸ್ಟ್ರಗಲ್ ಅಲ್ಲಿ ಇದ್ದಾರೆ. ಸೊ ಯಾಕಂತಂದ್ರೆ ಅವ್ರಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ, ನಿಮ್ಮನ್ನ ಅವರು ಮದ್ವೆ ಮಾಡ್ಕೊಳ್ಬೇಕು, ಒಂದು ಮ್ಯಾರೇಜ್ ಆಗ್ಬೇಕು ಅಂತಾನೆ ಈ ಒಂದು ಕನೆಕ್ಷನ್ಗೆ ಬಂದಿದ್ರು. ಬಟ್ ಡೆಫಿನೆಟ್ಲಿ ಅವರು ಈ ಒಂದು ಕನೆಕ್ಷನ್ಗೆ ಆಕ್ಷನ್ ತಗೊಳ್ತಾರೆ. ನಿಮ್ಮ ಕನೆಕ್ಷನ್ಗೆ ಅವರು ಏನ್ ಜಸ್ಟಿಸ್ ನ ಕೊಡ್ಬೇಕು, ಆ ಒಂದು ಜಸ್ಟಿಸ್ ಖಂಡಿತವಾಗಿಯೂ ಕೂಡ ಕೊಡ್ತಾರೆ. ಗಿವ್ ದೆಮ್ ಸಮ್ ಟೈಮ್. ಅವ್ರಿಗೆ ಒಂದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸ್ಪೇಸ್ ಕೊಡಿ, ಟೈಮ್ ಕೊಡಿ, ಪೇಷನ್ಸ್ ಇಂದ ಇರಿ, ಪಾಸಿಟಿವ್ ಆಗಿರಿ. ಅಂಡ್ ನೈಟ್ ಆಫ್ ಕಪ್ಸ್ ಬೇರೆ ಬಂದಿದೆ. ಸೊ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಟೇಕ್ ಎನ್ ಆಕ್ಷನ್. ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ, ನಿಮ್ಮನ್ನ ಆಕ್ಚುಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ನಿಮ್ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಹೇಳಿ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ ಜೊತೆಗೆ ಮಾತಾಡಬೇಕು, ನಿಮ್ ಜೊತೆಗೆ ಇರೋ ವಿಚಾರಗಳನ್ನ ಹೇಳಬೇಕು, ಅವರ ಮನಸ್ಸಿನಲ್ಲಿ ಏನೆಲ್ಲ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ, ರೈಟ್ ನಾವು ಅವ್ರು ಏನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಅವರು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಹೀಲ್ ಆಗತ್ತೆ ಅಂತ ಹೇಳ್ಬೋದು. ಇವತ್ತೇನ್ ನಿಮ್ಮ ಇಬ್ಬರ ಮಧ್ಯ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇಶ್ಯೂಸ್ ಆಗ್ತಾ ಇದೆ, ಚಾಲೆಂಜಿಂಗ್ ಏನ್ ಬರ್ತಾ ಇದೆ, ಇದೆಲ್ಲ ಒಂದು ಟೆಂಪರರಿ ಅಂತ ಹೇಳ್ತೀನಿ. ಸೊ 8 ಆಫ್ ವ್ಯಾಂಡ್ಸ್ ಕೂಡ ಇದೆ. ಸೊ ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ಎಲ್ಲಾನು ಸರಿಪಡಿಸ್ಕೊಂಡು ನಿಮ್ಮ ಒಂದು ಕನೆಕ್ಷನ್ ನ ಉಳಿಸ್ಕೊಳ್ಳೋದಕ್ಕೆ ಆಕ್ಷನ್ ತಗೊಳ್ತಾರೆ, ಹೀಲ್ ಮಾಡ್ತಾರೆ ನಿಮ್ಮ ಕನೆಕ್ಷನ್ ನ. ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ವಿಲ್ ಹೀಲ್ ಅಂತ ಹೇಳ್ತೀನಿ. ಸ್ವಲ್ಪ ಸಮಯದಲ್ಲಿ ವೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾಕಂತಂದ್ರೆ
ಅವ್ರಿಗೆ ಇವಾಗ ಅವ್ರ ಮನೆಯವರು ಇಂಪಾರ್ಟೆಂಟ್ ಆಗ್ತಾರೆ, ನೀವು ಇಂಪಾರ್ಟೆಂಟ್ ಆಗ್ತಾರೆ, ಇಬ್ರು ಕೂಡ ಕಳ್ಕೊಳ್ಳೋದಿಕ್ಕಾಗಲ್ಲ, ಅವ್ರಿಗೆ ಇಬ್ರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ, ಬೇಜಾರಲ್ಲಿ ಇದ್ದಾರೆ, ಸ್ಯಾಡ್ ಅಲ್ಲಿ ಇದ್ದಾರೆ. ಅವರೇನು ನಿಮ್ಮಿಂದ ದೂರ ಆಗಿ ಅಥವಾ ನಿಮ್ಮಿಂದ ಅವರೇನು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ರೇನು ಖುಷಿ ಆಗಿಲ್ಲ. ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಸಫರಿಂಗ್ ಎ ಲಾಟ್ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಅವರ ಮನೆಯವ್ರನ್ನ ಒಪ್ಪಿಸುವಂತ ಪ್ರಯತ್ನಗಳನ್ನ ಪಡ್ತಾರೆ ಅಂತ ಹೇಳ್ತೀನಿ. ಸೊ ಟ್ರಸ್ಟ್ ಬರ್ತಾ ಇದೆ, ಡೆಫಿನೆಟ್ಲಿ ನಂಬೇಕಾಗತ್ತೆ ನೀವು ಈ ಒಂದು ಕನೆಕ್ಷನ್ನ, ಈ ಒಂದು ಪ್ರಾಸೆಸ್ನ. ಡೆಫಿನೆಟ್ಲಿ ನೀವು ಟ್ರಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ದು ಹಾಗೆ ಆಗತ್ತೆ. ನಿಮ್ಮ ಎಲ್ಲಾ ಮ್ಯಾನಿಫೆಸ್ಟೇಷನ್ಸು ಎಲ್ಲಾನು ಕೂಡ ಈಡೇರುತ್ತೆ, ಫುಲ್ಫಿಲ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ನಿಮ್ಮ ಕನೆಕ್ಷನ್ಗೆ ಮೇನ್ ಅಡಿಪಾಯನೇ ಟ್ರಸ್ಟ್. ಸೊ ಇವಾಗ ನಿಮ್ ಜೊತೆಗೆ ಮಾತಾಡ್ತಲ್ಲ ನಿಮ್ಮ ವ್ಯಕ್ತಿ ಅಂತ ಹೇಳಿ ನೀವು ನಂಬಿಕೆನ ಕಳ್ಕೊಳ್ಬಾರ್ದು, ನಂಬಿಕೆನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ಸೊ ಟ್ರಸ್ಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.